ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅಸ್ಕೋರಿಲ್ ಪ್ಲಸ್ ಅನ್ನುವಂಥ ಒಂದು ಸಿರಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಸ್ಕೋರಿಲ್ ಪ್ಲಸ್ ನಿಮಗೆ ಸಿರಪ್ ಈ ರೀತಿಯಾದ ಒಂದು ಬ್ರ್ಯಾಂಡ್ ನೇಮು. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಅದೊಂದು ಸಿರಪ್ ಒಂದು ಬ್ಲ್ಯಾಕ್ ಬಣ್ಣದ ಒಂದು ಸಿರಪ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಅವರೇ ಏನು ಮಾಡಿದ್ದಾರೆ, ಒಂದು ಕ್ಯಾಪನ್ನು ಕೊಟ್ಟಿದ್ದಾರೆ, ಅಂದರೆ ಮೆಜರ್ಮೆಂಟ್ ಕ್ಯಾಪ್. ನಿಮಗೆ ಎಷ್ಟು ಎಮ್ ಎಲ್ ಬೇಕೋ ಅಷ್ಟು ML ನೀವು ತೆಗೆದುಕೊಳ್ಬೋದು. ಇಲ್ಲಿ ಮೆಜರ್ಮೆಂಟ್ ಕ್ಯಾಪ್ ಸಹ ಒಂದು 2.5 ml 5 ml ಮತ್ತು 10 ml ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆಯ ವಿಷಯ. ಯಾಕಂದರೆ ಸರ್ ನಿಮಗೆ ಕೆಲವೊಂದು ಟೈಮ್ ಏನಾಗುತ್ತೆ, ಇವು ಸಿಗ್ತಿರಂಗಿಲ್ಲ, ಹುಡುಕಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಕ್ಯಾಪ್ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ, ಸೀಲ್ ಆಗಿರುತ್ತೆ. ಇದು ಕಂಪಲ್ಸರಿಯಾಗಿ ನೀವು ಒಂದು ಸಿರಪ್ಪನ್ನು ನೀವು ಪರ್ಚೇಸ್ ಮಾಡುವಾಗ ಈ ರೀತಿಯಾಗಿ ನೀವು ಸೀಲ್ ಐತಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಲವೊಂದು ಟೈಮ್ ಏನಾಗುತ್ತೆ, ಲೀಕೇಜ್ ಆಗಿರ್ತದೆ, ಅಂಥ ಸಿರಪ್ಪನ್ನು ನೀವು ತೆಗೆದುಕೊಳ್ಳೋದು ಬಾರ್ದು. ಯಾಕಂದರೆ ಸ್ವಲ್ಪ ಏನಾಗುತ್ತೆ, ಲೀಕ್ ಆದ್ಕೊಳ್ಳಿ ಏನಾಗುತ್ತೆ, ಸೊ ಏರ್ ಪಾಸ್ ಆಗೋದ್ರಿಂದ ಸೊ ಇವು ಒಳಗಡೆ ಇರುವಂಥ ಒಂದು ಸಿರಪ್ಗಳು ಏನಾಗ ಕೆಡುವಂಥ ಸಾಧ್ಯತೆ ಇರೋದ್ರಿಂದ ಸೀಲ್ ಇದ್ದಂಥ ಒಂದು ಏನೋ ಸಿರಪ್ಪನ್ನು ನೀವು ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತೀನಿ. ಮತ್ತು ಇದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇದು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತು. ಇದು ನಿಮಗೆ ನೋಡಲಿಕ್ಕೆ ನಿಮಗೆ 120 ml ಸಿಗುತ್ತೆ. 120 ml ಇದರ ಒಂದು, ಅಂದರೆ ಇದು 120 ml ಒಂದು ಸಿರಪ್ ಸಿಗುತ್ತೆ. MRP ಬಂದುಬಿಟ್ಟು ನಿಮಗೆ ₹135 ಇದರ ಒಂದು MRP ಆಗಿರುತ್ತೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ, ಅಂದರೆ ಕಂಪೇರ್ ಟು ಜೆನ್ರಿಕ್ ಮೆಡಿಸಿನ್. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದರೆ ಒಂದು ಬೆಸ್ಟ್ ರಿಸಲ್ಟ್ ಕೊಡುವಂಥ ಒಂದು ಮೆಡಿಸಿನ್, ಅಂದರೆ ಕಫಕ್ಕೆ ಒಂದು ಕಫಕ್ಕೆ ಕೊಡುವಂಥ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀನಿ. ಮತ್ತು ಇದು ಬಂದುಬಿಟ್ಟು ನಿಮಗೆ ಶೆಡ್ಯೂಲ್ H ಪ್ರಿಸ್ಕ್ರಿಪ್ಷನ್ ಡ್ರಗ್ ಆಗಿರುತ್ತೆ. ಸೊ ವಿದೌಟ್ ಪ್ರಿಸ್ಕ್ರಿಪ್ಷನ್ ಈ ಒಂದು ಮೆಡಿಸಿನನ್ನು ನೀವು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ, ಅಂದರೆ ಈಚ್ 5 ml ಕಂಟೆಂಟ್ಸ್, ಅಂದರೆ ಈ 5 ml ತೆಗೆದುಕೊಂಡ್ರೆ ನಿಮಗೆ ಇಷ್ಟೆಲ್ಲ ಒಂದು ಅಂದರೆ ಈ ಕಂಟೆಂಟ್ಗಳು ನಿಮಗೆ ದೇಹದಲ್ಲಿ ಸೇರ್ತಾವೆ. ಎಷ್ಟು mg ಅಂತ ನೋಡಿದ್ರೆ ಟೆರೆಬ್ಯುಟಲೈನ್ ಸಲ್ಫೇಟ್ 1.25 mg, ಬ್ರೋಮೋಹೆಕ್ಸಿನ್ ಹೈಡ್ರೋಕ್ಲೋರೈಡ್ 2 mg, ಮತ್ತು ಗುಯಿಪೆನ್ಸಿನ್ 50 mg, ಮೆಂಥೋಲ್ 0.5 mg ಇದರ ಒಂದು ಕಾಂಪೋಸಿಷನ್ ಆಗಿರುತ್ತೆ ಅಸ್ಕೋರಿಲ್ ಪ್ಲಸ್. ಮತ್ತು ಇದು ಕೆಲಸ ಅಂದರೆ ಯಾವುದೇ ಕೆಟಗರಿಯಲ್ಲಿ ಬರ್ತಾವೆ ಅಂದರೆ ಕಂಟೆಂಟ್ಗಳನ್ನು ನೋಡಿದಾಗ, ಒಂದು ಟೆರೆಬ್ಯುಟಲೈನ್ ಸಲ್ಫೇಟ್ ಬಂದುಬಿಟ್ಟು ಬ್ರಾಂಕೋಡೈಲೇಟರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಬ್ರೋಮೋಹೆಕ್ಸಿನ್ ಬಂದುಬಿಟ್ಟು ಒಂದು ಮಿಕೋಲೆಟಕ್ಕೆ ಕೆಲಸ ಮಾಡುತ್ತೆ. ಗುಯಿಪೆನ್ಸಿನ್ ಬಂದುಬಿಟ್ಟು ಒಂದು ಎಕ್ಸ್ಪೆಕ್ಟೋರೆಂಟ್ ಆಗಿ ಇದರಲ್ಲಿ ಕೆಲಸ ಮಾಡುತ್ತೆ. ಮತ್ತು ಮೆಂಥೋಲ್ ಬಂದುಬಿಟ್ಟು ಇದು ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ಸೊ ಇದರ ಒಂದು ಕೆಟಗರಿಯಲ್ಲಿ ಬರುವಂಥ ಕಾಂಪೋಸಿಷನ್ ಇದಾಗಿತ್ತು ಸ್ನೇಹಿತರೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸ್ ನೋಡೋದಾದ್ರೆ, ಇದು ಒಟ್ಟಾರೆಯಾಗಿ ಈ ಒಂದು ಸಿರಪ್ ಬಂದುಬಿಟ್ಟು ಅಸ್ಕೋರಿಲ್ ಪ್ಲಸ್ ಎಕ್ಸ್ಪೆಕ್ಟೋರೆಂಟಾಗಿ ಕೆಲಸ ಮಾಡುತ್ತೆ, ಬ್ರಾಂಕೋಡೈಲೇಟರಾಗಿ ಕೆಲಸ ಮಾಡುತ್ತೆ, ಮ್ಯೂಕೋಲೈಟಿಕ್ಕಾಗಿ ಕೆಲಸ ಮಾಡುತ್ತೆ. ಏನಾದರೂ ಕೆಮ್ಮು ಕಫ ಇತ್ತಂದ್ರೆ ಆವಾಗ ನೀವೇನೋ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಬೋದು. ಇದೇನು ಮಾಡುತ್ತಪ್ಪ ಅಂದರೆ, ಅದು ನಿಮ್ಮ ಕಫ ಇರುತ್ತಲ್ಲ, ಅದು ತಿನ್ನು ಮಾಡಿ ಏನು ಮಾಡುತ್ತೆ, ಹೊರಗೆ ಹಾಕ್ಲಿಕ್ಕೆ ಏನು ಮಾಡೋಕ್ಕೆ ಈ ಒಂದು ಸಿರಪ್ ಹೆಲ್ಪ್ ಮಾಡುತ್ತೆ. ಅಂದರೆ ಕಫವನ್ನು ಕರಗಿಸಿ ಅಲ್ಲೇ ನಿಮಗೆ ಅಂದರೆ ಹೊರಗೆ ಹಾಕಲಿಕ್ಕೆ ಈ ಒಂದು ಸಿರಪ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಮತ್ತು ಕೂಲಿಂಗ್ ಸೆನ್ಸೇಷನ್ ಕೊಡ್ತಾ, ಅಂದರೆ ಇದು ಮೆಂಥೋಲ್ ಇರೋದ್ರಿಂದ ನಿಮಗೆ ಏನಾಗುತ್ತೆ, ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ಇನ್ ಕೇಸ್ ಏನಾದರೂ ಒಂದು ಥ್ರೋಟ್ ಇನ್ಫೆಕ್ಷನ್ ಇತ್ತಂತಂದರೆ, ಮೈನರ್ ಆಗಿತ್ತಂದ್ರೆ ಅದು ಸಹ ಏನಾಗುತ್ತೆ, ಥ್ರೋಟ್ ಇನ್ಫೆಕ್ಷನಿಗೆ ಕಡಿಮೆ ಆಗ್ತದೆ ಈ ಒಂದು ಸಿರಪ್ ಬಂದುಬಿಟ್ಟು. ಮತ್ತು ಇದರ ಒಂದು ಡೋಸೇಜ್ ಮತ್ತು ಡ್ಯೂರೇಷನ್ ನೋಡೋದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡೋದು, ಡಾಕ್ಟರ್ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಅಂತ ಕೊಟ್ಟಿದ್ದಾರೆ. ಅದು ಜನರಲಾಗಿ ನಾವು ಅಂದರೆ ನಾರ್ಮಲ್ ಆಗಿ ಇದರ ಒಂದು ಡೋಸ್ ಬಂದುಬಿಟ್ಟು ಅಂದರೆ 10 ml ಅಂತ ದೊಡ್ಡವರು, ಅದನ್ನು 18 ವರ್ಷ ಮೇಲ್ಪಟ್ಟಂದರೆ 10 ml ನಿಮಗೆ 3 ಟೈಮ್ಸ್ ಹೇಳ್ತಾರೆ. ಸೊ ಜಾಸ್ತಿ ಕಡಿಮೆ ಇರ್ತದೆ 10 ml 2 ಟೈಮ್ಸ್ ಹೇಳ್ತಾರೆ. ಸೊ ಇದನ್ನು ಆದಷ್ಟು ಏನು ಮಾಡ್ಬೇಕಂದ್ರೆ, ಕೆಲವೊಂದಿಷ್ಟು ಕಂಡೀಷನ್ ಇರ್ತಾವಲ್ಲ, ಸೊ ಕೆಲವೊಬ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಡಯಾಬಿಟೀಸ್, BP ಪೇಷಂಟ್ ಇರ್ತಾರಲ್ಲ, ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಏನು ಮಾಡ್ಬೇಕು, ಡಾಕ್ಟರ್ ಕನ್ಸಲ್ಟ್ ಮಾಡೋದು ತೆಗೆದುಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೇನೆ. ಇದು ಒಂದು ಸಿರಪ್ಪನ್ನು ಜನರಲಾಗಿ 10 ml 2 ಟೈಮ್ ಅಥವಾ 3 ಟೈಮ್ ತೆಗೆದುಕೊಳ್ಬೋದು ಈ ಒಂದು ಸಿರಪ್ಪನ್ನು ನೀವು. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್, ಅಂದರೆ ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಈ ಒಂದು ಸಿರಪ್ಪನ್ನು ನೀವು ಇಡಬೇಕಾಗತ್ತೆ. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ನಾಸಿಯಾ, ವೋಮಿಟಿಂಗ್, ಡಯೂರಿಯಾ, ಇಂಡೈಜೆಷನ್, ಬ್ಲೋಟಿಂಗ್, ಸ್ಟಮಕ್ ಪೇನ್, ಡಿಸಿನೆಸ್, ಹೆಡ್ಡೇಕ್, ಸ್ವೆಟಿಂಗ್, ಮತ್ತು ಒಂದು ಸ್ಕಿನ್ ರ್ಯಾಷಸ್, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಪಲ್ಪಿಟೇಷನ್, ಹಾರ್ಟ್ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಈ ಒಂದು ಸೈಡ್ ಎಫೆಕ್ಟ್ಗಳನ್ನ ಆಗೋದ್ರಿಂದ ಏನು ಮಾಡ್ತಾರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಅಲರ್ಜಿ ಇತ್ತಂತಂದ್ರೆ, ಇನ್ ಕೇಸ್ ಈ ಒಂದು ಸಿರಪ್ ನಿಮಗೆ ಏನಾಗುತ್ತೆ ಅಂದರೆ, ಈ ಕೆಲವೊಂದಿಷ್ಟು ಗುಳಿಗೆ ತೆಗೆದುಕೊಳ್ತಾ ಇದ್ದೀರಿ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಸಿರಪ್ನ ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ. ಮತ್ತು ಏನಾದರೂ ಟಿಪ್ಸ್ ಫಾಲೋಯಿಂಗ್ಸ್ ಅಂದರೆ ಟಿಪ್ಸ್, ವಾರ್ನಿಂಗ್ಸ್, ಪ್ರಿಕಾಷನ್ಸ್ ಕೊಡಿದ್ರೆ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೇಕು, ನಾವು ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಸಿರಪ್ಗಳು ಏನು ಮಾಡ್ಬೇಕು, ಶೇಕ್ ವೆಲ್ ಬಿಫೋರ್ ಯೂಸೇ ಮಾಡಬೇಕಾಗತ್ತೆ. ಅಂದರೆ ಸೊ ಕೆಲವೊಂದು ಪಾರ್ಟಿಗಳು ಏನು ಮಾಡ್ತಾವೆ ಅಂದರೆ, ಕೆಲವು ಡೌನಲ್ಲೇ ಹೋಗಿ ಕುಂದ್ರೋದ್ರಿಂದ
ಈ ಒಂದು ಸಿರಪ್ಸನ್ನು ಏನು ಮಾಡ್ಬೇಕು, ನೀವು ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಮತ್ತು ಇದು ಡಿಸಿನೆಸ್ ಬರೋದ್ರಿಂದ, ಈ ಒಂದು ಸಿರಪ್ ಇದೆಲ್ಲ ಡಿಸಿನೆಸ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಡ್ರೈವ್ ಮಾಡುವಂಥ, ಅಂದರೆ ಡ್ರೈವ್ ಮಾಡುವಾಗ ಅಥವಾ ಇದನ್ನು ಕೂಡ ಡ್ರೈವ್ ಮಾಡ್ಲಿಕ್ಕೆ ಹೋಗಬಾರ್ದು ಯಾವುದೇ ಒಂದು ಟೈಮಲ್ಲಿ ನೀವು ಈ ಒಂದು ಸಿರಪ್ ತೆಗೆದುಕೊಂಡಾಗ. ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಇದ್ದಾಗ, ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ ಇದ್ದಾಗ, ಮತ್ತು ಕಿಡ್ನಿ ಲಿವರ್ ಏನಾದ್ರು ಪ್ರಾಬ್ಲಮ್ ಇತ್ತಂತಂದ್ರೆ, ಅಲರ್ಜಿಕ್ ರಿಯಾಕ್ಷನ್ ಇತ್ತಂದ್ರೆ, ಡಯಾಬಿಟಿಕ್ ಮತ್ತು ಬಿ ಪಿ ಪೇಷಂಟ್ ಇತ್ತಂದ್ರೆ, ಅವಾಗ ಏನು ಮಾಡಬೇಕು, ಈ ಒಂದು ಸಿರಪ್ಪನ್ನು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ. ಯಾಕಂದ್ರೆ ಜನರಲಾಗಿ ನಾರ್ಮಲ್ ಅಂದರೆ ಹೆಲ್ದಿ ಪರ್ಸನ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಈ ಸಿರಪ್ ತೆಗೆದುಕೊಂಡ್ರೆ ಸೊ ಏನು ಅನ್ಸಂಗಿಲ್ಲ, ಸೊ ಏನು ಆಗಲ್ಲ, ಕೆಮ್ಮಿದ್ರೆ ಕಡಿಮೆ ಆಗುತ್ತೆ. ಯಾಕಂದರೆ ಡಾಕ್ಟ್ರಲ್ಲಿ ಏನು ಮಾಡ್ತಾರೆ, ಅವರು ಒಂದು ಕಂಡೀಷನ್ ನೋಡಿ ಏನು ಮಾಡ್ತಾರೆ, ಬಿ ಪಿ ಶುಗರ್ ಪೇಷಂಟಿಗೆ ಮತ್ತು ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇದ್ದಂಥ ಪೇಷಂಟಿಗೆ ಏನು ಮಾಡ್ತಾರೆ, ಸರಿಯಾಗಿ ಒಂದು ಕಂಡೀಷನ್ ನೋಡಿ ಎಷ್ಟು ಪ್ರಮಾಣ ತೆಗೆದುಕೊಳ್ಬೇಕಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಕೆಲವೊಂದು ಡಿಸೀಸ್ ಇರ್ತಾವಲ್ಲ, ಅದಕ್ಕೋಸ್ಕರ ಅವು ಏನು ಮಾಡಿದ್ರೆ, ನಾನು ಜನರಲಾಗಿ ಅದನ್ನು ಏನು ಮಾಡ್ಬೇಕು, ಅವ್ರಿಗೆ ಡಾಕ್ಟರ್ ತೋರಿಸೇ ತೆಗೆದುಕೊಳ್ಳೋದಂತ ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ. ಅಂದರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.